ಮಾನ್ಯ ಅರಣ್ಯ ಸಚಿವರೇ, ಏನಿದೆಲ್ಲ? ನಿಮ್ಮ ಸಹೋದರನ ಬಗ್ಗೆ ಏಕೆ ತುಟಿ ಬಿಚ್ಚುತ್ತಾ ಇಲ್ಲ? ಅರಣ್ಯ ಒತ್ತುವರಿ ಬಗ್ಗೆ ರಾಜ್ಯಪಾಲರಿಗೆ ದೂರು, ಅಮರ್ ಖಂಡ್ರೆ ವಿರುದ್ಧ ಆರೋಪ ಮಾಡಿದ್ಯಾರು? ದಾಖಲೆಗಳೇ ಬಿಚ್ಚಿಡ್ತಿದ್ಯಾ ಭ್ರಷ್ಟಾಚಾರ? ಈಶ್ವರ್ ಖಂಡ್ರೆ ಅವರೇ, ಇದಕ್ಕೇನು ನಿಮ್ಮ ಉತ್ತರ? ಇದೇ ಇವತ್ತಿನ ಅಶ್ವವೇಗ ಎಕ್ಸ್ಕ್ಲೂಸಿವ್ ಅರಣ್ಯ ಆಕ್ರಂದನ. ನಾನು ಕೆಜೆಹಳ್ಳಿ ಸುರೇಶ್. ಇದು ಅಂತಿಂತ ಆರೋಪ ಅಲ್ಲ, ರಾಜ್ಯದ ಅರಣ್ಯ ಸಚಿವರ ವಿರುದ್ಧವೇ ಕೇಳಿ ಬರುತ್ತಿರುವ ಅತಿ ದೊಡ್ಡ ಆರೋಪ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ದೂರು ಕೂಡ ನೀಡಲಾಗಿದೆ. ಇಷ್ಟಕ್ಕೂ ಅರಣ್ಯ ಸಚಿವರಿಗೆ ಸಂಬಂಧಿಸಿದಂತೆ ಸಂಚಲನ ಮೂಡಿಸುತ್ತಿರುವ ಆ ಮಹಾ ಆರೋಪವೇನು? ಅದಕ್ಕೆ ಸಂಬಂಧಿಸಿದಂತೆ ನೀಡುತ್ತಿರುವ ದೂರಿನಲ್ಲಿ ಇರುವ ಗಂಭೀರ ವಿಚಾರವೇನು ಎನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿ ಎಲ್ಲಿದೆ ನೋಡಿ. ಸಿಎಂ ಸಿದ್ದರಾಮಯ್ಯ ನಂತರ ಮತ್ತೊಬ್ಬರಿಗೆ ಕಂಟಕ. ರಾಜ್ಯಪಾಲರ ಅಂಗಳ ಸೇರಿದೆ ಮತ್ತೊಂದು ದೂರು. ವೀಕ್ಷಕರೇ, ಇದು ಅಕ್ಷರಶಃ ರಾಜ್ಯ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿರುವ ವಿಚಾರ. ಅದರಲ್ಲೂ ಈ ವಿಚಾರದಿಂದ ಸಿದ್ದು ಸರ್ಕಾರಕ್ಕೆ ಮತ್ತೊಂದು ತಲೆನೋವು ಕೂಡ ಶುರುವಾಗುವ ಎಲ್ಲ ಲಕ್ಷಣಗಳು ದಟ್ಟವಾಗಿ ಕಾಣುತ್ತಿವೆ. ಇಷ್ಟಕ್ಕೂ ಅಂತಹ ತಲೆ ಹೋಗುವಂತಹ ಗಂಭೀರ ವಿಚಾರ ಏನು ಅಂತೀರಾ? ಇದು ತಲೆ ಹೋಗುವಂತಹ ವಿಚಾರ ಅಲ್ಲ, ಸಚಿವ ಸ್ಥಾನವೇ ಹೋಗುವಂತಹ ವಿಚಾರ ಎನ್ನುವ ಚರ್ಚೆ ಸದ್ಯ ಜೋರಾಗಿ ನಡೀತಾ ಇದೆ. ಇದಕ್ಕೆ ಖುದ್ದು ಸಿದ್ದರಾಮಯ್ಯ ಕೂಡ ಹೊರತಾಗಿಲ್ಲ ಎನ್ನುವುದು ಈಗಾಗಲೇ ಮೂಡ ವಿಚಾರದಲ್ಲಿ ಸಾಬೀತಾಗಿದೆ. ಸದ್ಯ ಅಂತಹದ್ದೇ ಮತ್ತೊಂದು ಸಂಕಷ್ಟಕ್ಕೆ, ಮುಜುಗರಕ್ಕೆ ಸಿದ್ದು ಸರ್ಕಾರ ಒಳಗಾಗುತ್ತಾ ಎನ್ನುವ ಪ್ರಶ್ನೆ ಮುಗಿಲೆದ್ದಿದೆ. ಯಾಕಂದ್ರೆ ಸದ್ಯ ಸಿದ್ದರಾಮಯ್ಯ ಸರ್ಕಾರದ ಅರಣ್ಯ ಸಚಿವರ ಸಹೋದರನ ವಿರುದ್ಧ ತಲುಪಿರುವ ಈ ಒಂದು ದೂರು
ಅಮರ್ ಖಂಡ್ರೆ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ಯಾರು? ಆ ದೂರಿನಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ? ಆ ದೂರಿನಲ್ಲಿರುವ ಆರೋಪದ ಬಗ್ಗೆ ಸಚಿವರೇಕೆ ಇನ್ನೂ ಮಾತಾಡಿಲ್ಲ? ಅಥವಾ ಈ ದೂರಿನಲ್ಲಿರುವ ಅಂಶಗಳೆಲ್ಲವೂ ಸತ್ಯಕ್ಕೆ ದೂರವಾಗಿದೆಯಾ ಎನ್ನುವ ಕಂಪ್ಲೀಟ್ ವಿವರ ನೋಡೋಣ ಒಂದು ಸ್ಮಾಲ್ ಬ್ರೇಕ್ ನಂತರ. ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರ ಸಹೋದರರಾದ ಅಮರ್ ಖಂಡ್ರೆ ವಿರುದ್ಧ ಸದ್ಯ ಕೇಳಿ ಬರುತ್ತಿರುವ ಆರೋಪಗಳು ಎಷ್ಟು ಸತ್ಯ? ಈ ಆರೋಪಗಳ ಬಗ್ಗೆ ರಾಜ್ಯಪಾಲರಿಗೆ ನೀಡಿರುವ ದೂರಿನಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ? ಸಹೋದರನ ಬಗ್ಗೆ ಇಷ್ಟು ದೊಡ್ಡ ಆರೋಪ ಕೇಳಿದ್ರು ಕೂಡ ಅರಣ್ಯ ಸಚಿವರೇಕೆ ಈ ಬಗ್ಗೆ ಯಾವುದೇ ಸ್ಪಷ್ಟನೆ ನೀಡ್ತಾ ಇಲ್ಲ ಎನ್ನುವ ಕಂಪ್ಲೀಟ್ ವಿವರ ಎಲ್ಲಿದೆ ನೋಡಿ. ರಾಜಕಾರಣ ಅಂದ್ರೇನೆ ಹೀಗೇನಾ? ಅಧಿಕಾರದ ಮುಂದೆ ಎಲ್ಲವೂ ಗೌಣನ. ವೀಕ್ಷಕರೇ, ನಮ್ಮ ರಾಜಕೀಯ ವ್ಯವಸ್ಥೆ ಹೇಗಿದೆ ಅಂದ್ರೆ, ಒಮ್ಮೆ ಒಂದು ಮನೆಯಿಂದ ಯಾರಾದ್ರೂ ಎಂಎಲ್ಎನೋ ಅಥವಾ ಎಂಪಿನೋ ಆದ್ರೆ ಸಾಕು, ಅವರ ಇಡೀ ಕಾಂದಾನೆ ರಾಜಕೀಯದಲ್ಲಿ ಸಕ್ರಿಯವಾಗಿ ತೊಡಗಿಬಿಡುತ್ತೆ. ಅಪ್ಪ ಆದ್ಮೇಲೆ ಮಗ, ಮಗ ಆದ್ಮೇಲೆ ಮೊಮ್ಮಗ, ಹೀಗೆ ಇಡೀ ಫ್ಯಾಮಿಲಿನೇ ರಾಜಕಾರಣದಲ್ಲಿರುತ್ತೆ. ಅಧಿಕಾರದ ಸುತ್ತ ಕೂಡ ಆ ರಾಜಕಾರಣಿಯ ಕುಟುಂಬದವರೇ ಇರ್ತಾರೆ. ಇದನ್ನ ತಪ್ಪಿಸೋಕೆ ಭಗವಂತನಿಂದಲೂ ಸಾಧ್ಯವಿಲ್ಲ ಎನ್ನುವುದೇ ವಾಸ್ತವ. ಇನ್ನು ಈ ವಿಚಾರ ಯಾಕೆ ಹೇಳ್ತಿದ್ದೀವಿ ಅಂತ ನಿಮ್ಗೆ ಈಗಾಗಲೇ ಅರ್ಥ ಆಗಿರುತ್ತೆ. ಹಾಗಾಗಿ ಈ ಬಗ್ಗೆ ಹೆಚ್ಚಾಗಿ ಹೇಳೋದಿಲ್ಲ. ಆದ್ರೆ ಸದ್ಯ ರಾಜ್ಯಪಾಲರ ಅಂಗಳಕ್ಕೆ ತಲುಪಿರುವ ದೂರಿನಲ್ಲಿರೋ ಆರೋಪದ ಬಗ್ಗೆ ಮತ್ತಷ್ಟು ವಿವರ ನಿಮ್ಮ ಮುಂದೆ ಸದ್ಯ ಇಡ್ತಿದ್ದೀವಿ. ವೀಕ್ಷಕರೇ, ಅರಣ್ಯ ಸಚಿವರ ಸಹೋದರ ಅಮರ್ ಖಂಡ್ರೆ ಕೂಡ ಬೀದರ್ ಜಿಲ್ಲೆಯಲ್ಲೇ ಪ್ರಭಾವಿ ರಾಜಕಾರಣಿ. ಅಲ್ಲದೆ ಅವರು ಪ್ರಸ್ತುತ ಬೀದರ್ನ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ. ಸದ್ಯ ಆ ಅಮರ್ ಖಂಡ್ರೆ ವಿರುದ್ಧವೇ ರಾಜ್ಯಪಾಲರಿಗೆ ದೂರು ನೀಡಲಾಗಿರುವುದು. ಇಷ್ಟಕ್ಕೂ ಅಮರ್ ಖಂಡ್ರೆ ವಿರುದ್ಧ ದೂರು ನೀಡಿರೋದು ಯಾರು ಅಂತೀರಾ? ಅವರು ಬೇರೆ ಯಾರೂ ಅಲ್ಲ, ರಾಜೇಂದ್ರ ಗೌಳಿ ಎಂಬುವವರು. ಇನ್ನು ಈ ರಾಜೇಂದ್ರ ಗೌಳಿ ಯಾರು, ಇವರ ಹಿನ್ನೆಲೆ ಏನು ಎನ್ನುವ ಬಗ್ಗೆ ಕೂಡ ಒಂದಷ್ಟು ರೋಚಕ ಸಂಗತಿಗಳಿವೆ. ಆ ಸಂಗತಿಗಳ ಬಗ್ಗೆ ಚರ್ಚೆ ಮಾಡೋಕ್ಕೂ ಮುನ್ನ ಈ ರಾಜೇಂದ್ರ ಗೌಳಿ ರಾಜ್ಯಪಾಲರಿಗೆ ನೀಡಿರುವ ದೂರಿನಲ್ಲಿ ಏನೆಲ್ಲ ಅಂಶಗಳನ್ನ ವಿವರವಾಗಿ ಉಲ್ಲೇಖಿಸಿದ್ದಾರೆ ಅಂತ ಹೇಳ್ಬಿಡ್ತೀವಿ, ಕೇಳಿ. ಅರಣ್ಯ ಭೂಮಿ ಕಬಳಿಕೆ ಆರೋಪ. ದೂರಿನಲ್ಲಿರುವ ವಿವರಗಳೇನು ಗೊತ್ತಾ? ಹೌದು ವೀಕ್ಷಕರೇ, ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆಯವರ ಸಹೋದರ ವಿರುದ್ಧವೇ ಬೀದರ್ನಲ್ಲಿ ಅತಿದೊಡ್ಡ ಪ್ರಮಾಣದಲ್ಲಿ ಭೂ ಕಬಳಿಕೆ ಮಾಡಿದ್ದಾರಂತೆ. ಇದಕ್ಕೆ ಸಂಬಂಧಿಸಿಯೇ ರಾಜೇಂದ್ರ ಗೌಳಿ ಕೆಲವು ದಾಖಲೆಗಳು ಸೇರಿದಂತೆ ಆ ಒತ್ತುವರಿ ಮಾಡಿರುವ ಜಾಗದ ವಿಡಿಯೋ ಹಾಗೂ ಫೋಟೋಗಳಿರುವ ಪೆನ್ ಡ್ರೈವ್ ಅನ್ನ ಕೂಡ ರಾಜ್ಯಪಾಲರಿಗೆ ಕಳುಹಿಸಲಾಗಿದೆಯಂತೆ. ಇನ್ನು ರಾಜ್ಯಪಾಲರಿಗೆ ನೀಡಿರುವ ದೂರಿನಲ್ಲಿ ಪ್ರಧಾನವಾಗಿ ಉಲ್ಲೇಖಿಸಿರುವ ಅಂಶಗಳೇನು ಅಂತ ನೋಡೋದಾದ್ರೆ, ರಾಜ್ಯಪಾಲರಿಗೆ ಕೊಟ್ಟ ದೂರಿನಲ್ಲಿರುವ ಅಂಶ: ಬೀದರ್ ತಾಲೂಕಿನ ಹೊನ್ನಿಕೇರಿ ಗ್ರಾಮದ ಸರ್ವೆ ನಂಬರ್ 81ರಲ್ಲಿ 36.38 ಎಕರೆ ಮತ್ತು ಸರ್ವೆ ನಂಬರ್ 80 ಸ್ಟಾರ್ ಅಲ್ಲಿ 34.11 ಎಕರೆ ಹಾಗೆ 79ರಲ್ಲಿ 34.21 ಎಕರೆ ವಿಸ್ತೀರ್ಣದ ಜಮೀನನ್ನ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಸಹೋದರ ಅಮರ್ ಖಂಡ್ರೆ ಖರೀದಿಸಿದ್ದಾರೆ. ಇದರೊಂದಿಗೆ ಹೊನ್ನಿಕೇರಿ ಗ್ರಾಮದ ಸರ್ವೆ ನಂಬರ್ 78ರಲ್ಲಿನ ಅರಣ್ಯ ಭೂಮಿ ಪೈಕಿ 22.21 ಎಕರೆ ಜಮೀನು ಹಾಗೆ ಅತಿವಾಳ ಗ್ರಾಮದ
ಅರಣ್ಯ ಭೂಮಿ ಸರ್ವೆ ನಂಬರ್ 21ರಲ್ಲಿ 2.10 ಎಕರೆ ಜಮೀನು ಮತ್ತು ಸರ್ವೆ ನಂಬರ್ 22ರಲ್ಲಿ 3.23 ಎಕರೆ ಜಮೀನು ಅರಣ್ಯ ಪ್ರದೇಶಕ್ಕೆ ಸೇರಿದೆ. ಈ ಜಮೀನುಗಳನ್ನು ಅಮರ್ ಖಂಡ್ರೆ ಒತ್ತುವರಿ ಮಾಡಿಕೊಂಡು ಅನಧಿಕೃತವಾಗಿ ವಶದಲ್ಲಿಟ್ಟುಕೊಂಡಿದ್ದಾರೆ ಎನ್ನುವ ಅಂಶ ರಾಜೇಂದ್ರ ಗೌಳಿಯವರು ರಾಜ್ಯಪಾಲರಿಗೆ ಕೊಟ್ಟಿರುವ ದೂರಿನಲ್ಲಿ ವಿವರವಾಗಿ ಉಲ್ಲೇಖಿಸಿದ್ದಾರೆ. ಕೇವಲ ಇಷ್ಟು ಮಾತ್ರವಲ್ಲ, ಈ ಅರಣ್ಯ ಜಮೀನುಗಳನ್ನ ಒತ್ತುವರಿ ಮಾಡಿಕೊಂಡು ಅದರಲ್ಲಿ ಕಾಂಪೌಂಡ್ ಕೂಡ ನಿರ್ಮಾಣ ಮಾಡಲಾಗಿದೆ ಎಂಬ ಅಂಶ ದೂರಿನಲ್ಲಿದೆ. ಅಲ್ಲದೆ ಅಮರ್ ಖಂಡ್ರೆಯವರ ಈ ಅಕ್ರಮದಲ್ಲಿ ಅರಣ್ಯ ಅಧಿಕಾರಿಗಳ ಕೈವಾಡವೂ ಇದೆ ಎಂದು ದೂರುದಾರ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸದ್ಯ ಅರಣ್ಯ ಸಚಿವರ ಸಹೋದರನೇ ಇಂತಹ ಅಕ್ರಮ ಮಾಡಿರೋದ್ರಿಂದ ಕೂಡಲೇ ಈಶ್ವರ್ ಖಂಡ್ರೆ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು, ಇವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಕಾನೂನು ಕ್ರಮವನ್ನ ಜರುಗಿಸಬೇಕು ಎಂದು ರಾಜ್ಯಪಾಲರಿಗೆ ನೀಡಿರುವ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಸದ್ಯ ಇದೇ ವಿಚಾರವೇ ಅರಣ್ಯ ಸಚಿವರಿಗೆ ಎಲ್ಲಿಲ್ಲದ ಸಂಕಷ್ಟವನ್ನ ತಂದೊಡ್ಡಿದೆಯಂತೆ. ಇಷ್ಟು ಮಾತ್ರವಲ್ಲ, ಅಮರ್ ಖಂಡ್ರೆ ಅವರು ಭೂ ಕಬಳಿಕೆ ಮಾಡಿದ್ದಾರೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಗೊಂದಲಗಳು ಕೂಡ ಭುಗಿಲೆದ್ದಿವೆ. ಆ ಗೊಂದಲಗಳೇನು ಅಂತ ನೋಡಿದ್ರೆ ಅಲ್ಲೂ ಕೂಡ ಕೆಲ ಅನುಮಾನಗಳು ಮೂಡುತ್ತವೆ. ಇಷ್ಟಕ್ಕೂ ಆ ಅನುಮಾನಗಳೇನು ಅಂತ ನೋಡೋಣ ಮತ್ತೊಂದು ಸ್ಮಾಲ್ ಬ್ರೇಕ್ನ ನಂತರ. ಸದ್ಯ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸಹೋದರ ವಿರುದ್ಧ ಕೇಳಿ ಬಂದಿರುವ ಆರೋಪದ ವಿಚಾರದಲ್ಲಿ ಹಲವು ಗೊಂದಲಗಳು ಕೂಡ ಶುರುವಾಗಿದೆ. ಈ ಗೊಂದಲಗಳಿಗೆ ಕಾರಣವಾಗಿರೋದೇನು ಅಂತ ಗೊತ್ತಾ? ಅದುವೇ ಅರಣ್ಯ ಅಧಿಕಾರಿಗಳು ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೀಡಿದ್ದೇವೆ ಎಂದಿರುವ ಸ್ಪಷ್ಟನೆ. ಇಷ್ಟಕ್ಕೂ ಅರಣ್ಯ ಅಧಿಕಾರಿಗಳು ಈ ಅಮರ್ ಖಂಡ್ರೆ ಮೇಲೆ ಕೇಳಿದ ಆರೋಪಕ್ಕೆ ಸಂಬಂಧಿಸಿ ಕೊಟ್ಟಿರುವ ಸ್ಪಷ್ಟತೆ ಏನು, ಈ ಸ್ಪಷ್ಟನೆಯಿಂದ ಉಂಟಾಗಿರುವ ಗೊಂದಲವೇನು ಎನ್ನುವ ಕಂಪ್ಲೀಟ್ ವಿವರ ಇಲ್ಲಿದೆ ನೋಡಿ. ಅರಣ್ಯ ಸಚಿವರ ಖಡಕ್ ಆದೇಶ, ಒತ್ತುವರಿ ತೆರವು ಮಾಡಲು ನಿರ್ಧಾರ. ಅನೇಕ ಕೋಲಾರ್ನಲ್ಲಿ, ಬೀದರ್ನಲ್ಲಿ ಅನೇಕ ಕಡೆ ಇವತ್ತು ಯಾರು ಶ್ರೀಮಂತರ ಒತ್ತುವರಿ ಮಾಡಿದ್ರು ಆ ಒತ್ತುವರಿಯನ್ನು ಸಮಯ ಎವಿಕ್ಷನ್ ಜೊತೆಯಲ್ಲಿ ಸುಮಾರು 10,000ಗಿಂತಲೂ ಹೆಚ್ಚಿನ ಎಕರೆ ಭೂಮಿಯನ್ನು ಒತ್ತುವರಿಯಿಂದ ತೆರವುಗೊಳಿಸಿದ್ದಾರೆ. ಮತ್ತೆ ಹಿಂದೆ ಯಾರು ಒತ್ತುವರಿ ಮಾಡಿದ್ರು ಇವತ್ತು ಅವರಿಗೆ ವಾಪಸ್ ಅರಣ್ಯ ಇಲಾಖೆ ಕೊಡಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇತರ ದೊಡ್ಡ ಒತ್ತುವರಿದಾರಿದ್ದಾರೆ 2015 ನಂತರ. ಮತ್ತೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಯಾರು ಅರ್ಜಿ ಹಾಕಿದ್ದಾರೆ, ಅರ್ಜಿ ವಿಲೇವಾರಿ ಆಗಿಲ್ಲ ಅಂತವ್ರಿಗೆ ಪುನರ್ವಸತಿ ಮಾಡುವಂತದಕ್ಕೆ ಒಂದು ಬದ್ಧತೆ ಇಟ್ಕೊಂಡು ಯಾರು ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅಂತವರಿಗೆ ಮಾತ್ರ ಒತ್ತುವರಿ ತೆರವು ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೇಳಿಸಿಕೊಂಡ್ರಲ್ಲ ವೀಕ್ಷಕರೇ, ಇದು ಇಂದು ಅರಣ್ಯ ಸಚಿವರು ಆಡಿರುವ ಮಾತು. ಅರಣ್ಯ ಪ್ರದೇಶವನ್ನ ಯಾರಾದ್ರೂ ಒತ್ತುವರಿ ಮಾಡಿದ್ರೆ ಅಂತವರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳುವುದಾಗಿ ಕಾರ್ಯಕ್ರಮದಲ್ಲಿ ಅಬ್ಬರಿಸಿ ಬೊಬ್ಬೆರೆದಿದ್ದಾರೆ. ಆದ್ರೆ ಅಂತಹ ಅರಣ್ಯ ಸಚಿವರ ಸಹೋದರನ ಬಗ್ಗೆ ರಾಜ್ಯಪಾಲರಿಗೆ ನೀಡಿರುವ ದೂರು ಮಾತ್ರ ಬೇರೆಯದ್ದೇ ಕತೆ ಹೇಳ್ತಿದೆ. ಹೌದು ವೀಕ್ಷಕರೇ, ಅರಣ್ಯ ಸಚಿವರು ಸಹೋದರನ ವಿಚಾರದಲ್ಲಿ ಯಾವುದೇ ಸ್ಪಷ್ಟನೆ ನೀಡುತ್ತಿಲ್ಲ. ರಾಜ್ಯಪಾಲರಿಗೆ ಕೊಟ್ಟ ದೂರಿನಲ್ಲಿ ಅರಣ್ಯ ಪ್ರದೇಶಗಳನ್ನ ಒತ್ತುವರಿ ಮಾಡಲಾಗಿದೆ ಅಂತ ಉಲ್ಲೇಖ ಮಾಡಿದ್ರು. ಆ ಬಗ್ಗೆ ತಾನು ಮೌನಕ್ಕೆ ಜಾರಿರೋದು ಹಲವು ಸಂಶಯಗಳನ್ನ ಹುಟ್ಟಿಸುತ್ತಿದೆ. ಅಷ್ಟೇ ಅಲ್ಲ, ಈ ಅರಣ್ಯ ಸಚಿವರ ಸಹೋದರ ಅಮರ್ ಖಂಡ್ರೆ
ಅವರು ಸಹೋದರನ ಮೇಲಿರುವ ಆರೋಪದ ಬಗ್ಗೆ ಮೌನಕ್ಕೆ ಜಾರಿದ್ದಾರೆ. ಇತ್ತ ರಾಜ್ಯಪಾಲರಿಗೆ ಅಮರ್ ಖಂಡ್ರೆ ವಿರುದ್ಧ ನೀಡಿರುವ ದೂರು ಕೊಟ್ಟಿರುವ ರಾಜೇಂದ್ರ ಗೌಳಿ ಕೂಡ ನನಗೆ ಈ ಒಂದು ವಿಚಾರದಲ್ಲಿ ಯಾವುದೇ ಹಿಂಬರಹ ನೀಡಿಲ್ಲ ಅಂತ ಹೇಳ್ತಿದ್ದಾರೆ. ಸಚಿವರ ಮೌನ, ದೂರುದಾರನ ಆರೋಪ ಕೇಳ್ತಾ ಇದ್ರೆ ಅಮರ್ ಖಂಡ್ರೆ ಒತ್ತುವರಿ ಮಾಡಿರೋ ವಿಚಾರದಲ್ಲಿ ಸತ್ಯಾಂಶಗಳಿವೆ ಎಂದೆನಿಸೋದು ಅಕ್ಷರಶಃ ಸತ್ಯ. ನೋಡಿದ್ರಲ್ಲ, ಈಶ್ವರ್ ಖಂಡ್ರೆ ಸಹೋದರ ವಿರುದ್ಧ ರಾಜ್ಯಪಾಲರಿಗೆ ಏನೆಲ್ಲ ದೂರು ನೀಡಲಾಗಿದೆ, ಅವರ ವಿರುದ್ಧ ಮಾಡಿರುವ ಆರೋಪದಲ್ಲಿ ಎಷ್ಟೆಲ್ಲ ಗಂಭೀರ ವಿಚಾರಗಳಿವೆ ಅಂತ. ಈ ಆರೋಪಗಳ ಬಗ್ಗೆ ಅರಣ್ಯ ಸಚಿವರು ಏನು ಹೇಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಸದಾ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.